ತನ್ನ ಶತ್ರುಗಳಿಂದ ಜೀವ ಉಳಿಸ್ಕೊಳ್ಳೋಕೆ. ಜಾಕ್ ಒಂದು ಬಾಂಬು ಹಿಡಿದು 10 ಮೀಟರ್ ಅಗಲದ ಕಂದಕವನ್ನು ಜಿಗಿಯಲು ಪ್ರಯತ್ನಿಸ್ತಾನೆ. ಅವನು ಇನ್ನೊಂದು ಕಡೆ ತಲುಪಿದ್ರೆ ಸೇಫ್ ಅಂತ ಭಾವಿಸ್ತಾನೆ. ಆದ್ರೆ ಅವನಿಗೆ ಗೊತ್ತಿರಲ್ಲ, ಬಾಂಬುಗೆ ಕಟ್ಟಿ ಇಟ್ಟಿದ್ದ ಹಣ್ಣು ಏಕಾಏಕಿ ಜಾರಿ ಹೋಗ್ತದೆ. ಅವನ್ ಬ್ಯಾಲೆನ್ಸ್ ಸಂಪೂರ್ಣ ಕಳೆದು ಹೋಗ್ತದೆ. ಅವನ್ ನೇರವಾಗಿ ಕಂದಕ್ಕೆ ತೊಳಗ್ ಬೀಳ್ತಾನೆ. ಗ್ರಾಮದ ಜನರು ಅವನ್ ಸತ್ತನು ಅಂತ ಭಾವಿಸ್ತಾರೆ. ಆದ್ರೆ ಅಲ್ಲಿ ಒಂದು ಶಾಕ್ ಟ್ವಿಸ್ಟ್ ಆಗುತ್ತೆ. ಬಾಂಬು 2 ಬದಿಯಲ್ಲಿ ಅಂಟ್ಕೊಂಡು ಜಾಕ್ ಗಾಳಿಯಲ್ಲಿ 360 ಡಿಗ್ರಿ ತಿರುಗಿ ಅದಕ್ಕೆ ಅಂಟ್ಕೊಂಡಿರ್ತಾನೆ. ಆದ್ರೆ ಆ ಬಾಂಬು ತುಂಬಾ ಸಣ್ಣದು, ಅವನ್ ತೂಕ ತಡೆಯಲಾಗಲ್ಲ. ಮುಂದಿನ ಕ್ಷಣವೇ ಮತ್ತೆ ಕೆಳಗೆ ವೇಗವಾಗಿ ಬೀಳ್ತಾನೆ. ಈಗ ಜಾಕ್ ಬದುಕೋಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತದೆ. ಆದ್ರೆ ಬೀಳ್ತಾ ಇರುವಾಗ ಅವನ್ ಹಲವಾರು ಹಗ್ಗ ಸೇತುವೆಗಳ ಮೇಲೆ ಅಪ್ಪಳಿಸ್ತಾನೆ. ಅದು ಅವನ್ ವೇಗವನ್ನ ಕಡಿಮೆ ಮಾಡುತ್ತದೆ. ಕೊನೆಗೆ ಅವನ್ ಕೆಳಗೆ ತಲುಪ್ತಾನೆ. ಅಷ್ಟರಲ್ಲಿ ಮೇಲಿಂದ ಆ ಬಾಂಬು ಕೂಡ ಭಾರಿಯಾಗಿ ಕೆಳಗೆ ಬೀಳ್ತದೆ. ಆದ್ರೆ ಅದೃಷ್ಟವಶಾತ್ ಅದು ಅವನಿಗೆ ಸ್ವಲ್ಪ ಮಾತ್ರ ತಗುಲಿ ನೆಲಕ್ಕೆ ಹೊಕ್ಕು ಹೋಗ್ತದೆ. ಕೊನೆಗೆ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಮತ್ತೆ ತನ್ನ ಶತ್ರುಗಳನ್ನು ಮೀರಿಸಿ ಪಾರಾಗ್ತಾನೆ. ಇದೇ ತರದ ಮೂವಿ ಎಕ್ಸ್ಪ್ಲನೇಷನ್ ವಿಡಿಯೋದಾಗಿ ನಮ್ಮ ಚಾನಲ್